ಎಲ್ರಿಗೂ ನಮಸ್ಕಾರ. ನಾನು ಮೈಥಿಲಿ ತೇಜಸ್ವಿ. ನನ್ನ ಇಂಡಿಜಿನಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಣ್ಣನ್ನು ಹಾಗೆಯೇ ನೇರವಾಗಿ ತಿಂದು ಅಥವಾ ಅಡಿಗೆಯ ಬೇರೆ ಬೇರೆ ಪಾಕಗಳಲ್ಲಿ ಅದನ್ನು ಬಳಸುತ್ತೇವೆ. ಹಲವು ಬಾರಿ ಒಮ್ಮೆಗೆ ಜಾಸ್ತಿ ಹಣ್ಣುಗಳು ಸಿಗುತ್ತವೆ. ಆಗ ಎಲ್ಲ ಹಣ್ಣುಗಳನ್ನು ಒಮ್ಮೆಗೆ ತಿಂದು ಮುಗಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಮತ್ತು ಸೀಸನ್ ಮುಗಿದ ನಂತರ ಬಳಸೋ ಉದ್ದೇಶದಿಂದ ನಮ್ಮ ಹಿರಿಯರು ಸಂರಕ್ಷಿಸಿಡುತ್ತಿದ್ದ ಒಂದು ವಿಧಾನ ಹಲಸಿನ ಹಣ್ಣಿನ ಬೆರಟ್ಟಿ ಅಥವಾ ಪೆರಟ್ಟಿ. ನಮ್ಮ ಮನೆಯಲ್ಲೂ ನಾವು ಹಲಸಿನ ಹಣ್ಣಿನ ಬೆರಟ್ಟಿ ಮಾಡಿಟ್ಟಿದ್ದೇವೆ. ಹೇಗೆ ಮಾಡಿದ್ದೆಂದು ನೋಡೋಣ ಬನ್ನಿ. ಹಲಸಿನ ಹಣ್ಣಿನ ಬೆರಟ್ಟಿ. ಹಲಸು ಚೆನ್ನಾಗಿ ಹಣ್ಣಾದಾಗ ಅದನ್ನು ಕೊರೆದು ಹಣ್ಣಿನ ತೊಳೆಗಳನ್ನು ಬೇರ್ಪಡಿಸಿಕೊಳ್ಳಬೇಕು. ಹಣ್ಣನ್ನು ಬೇರ್ಪಡಿಸಿ ಸಜ್ಜುಗೊಳಿಸುವ ಕ್ರಮ ಸರಿಯಾಗಿ ತಿಳಿಯದವರಿಗೆ ನೋಡಲು ಒಂದು ವಿಡಿಯೋ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ, ಗಮನಿಸಿ. ಇಲ್ಲಿ ಹಲಸಿನ ಹಣ್ಣನ್ನು ಬೀಜ ಮತ್ತು ಅಂಟಿಕೊಂಡ ನಾರನ್ನು ಬೇರ್ಪಡಿಸಿ ತೆಗೆದಿಡಲಾಗಿದೆ. ಮಳೆಗಾಲದಲ್ಲಿ ನೀರನ್ನು ಹೀರಿಕೊಂಡಂತಹ ಹಲಸಿನ ಹಣ್ಣು ತುಂಬ ಮೃದುವಾಗಿರುತ್ತದೆ. ಅಂತಹವನ್ನು ಕೂಡ ಬೆರಟಿ ಮಾಡಲು ಬಳಸಬಹುದು. ಹಣ್ಣುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಅರೆದುಕೊಳ್ಳಬೇಕು. ಅರೆದುಕೊಳ್ಳುವಾಗ ಸಾಮಾನ್ಯವಾಗಿ ನೀರನ್ನು ಸೇರಿಸಿಕೊಳ್ಳುವ ಅಗತ್ಯ ಬೀಳುವುದಿಲ್ಲ. ಅರೆದುಕೊಂಡ ಹಣ್ಣನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ಕಾಯಿಸಿಕೊಳ್ಳಬೇಕು. ಒಲೆಯ ಉರಿಯನ್ನು ಹಚ್ಚಿ ಮೊದಲು ಅರೆದುಕೊಂಡ ಹಣ್ಣು ಬೇಯಬೇಕು. ತಳ ಹಿಡಿಯದಂತೆ ಮಧ್ಯಮ ಉರಿಯಲ್ಲಿ ಕಾಯಿಸುತ್ತಿರಬೇಕು. ಕೆಲವರು ತುಪ್ಪವನ್ನು ಹಾಕಿ ಕೂಡ ಕಾಯಿಸಿಕೊಳ್ಳುತ್ತಾರೆ. ಇಲ್ಲಿ ತುಪ್ಪವನ್ನು ಬಳಸದೇ ಕಾಯಿಸಿಕೊಳ್ಳುತ್ತಿದ್ದೇನೆ. ಸಣ್ಣಗೆ ಹೆಚ್ಚಿದ ಹಣ್ಣನ್ನು ಮೊದಲು ಪ್ರೆಷರ್ ಕುಕ್ಕರ್ನಲ್ಲಿಟ್ಟು ಬೇಯಿಸಿ ನಂತರ ಅರೆದು ಕಾಯಿಸಿಕೊಳ್ಳುವ ಕ್ರಮವೂ ಇದೆ. ಇಲ್ಲಿ ನೇರವಾಗಿ ಅರೆದುಕೊಂಡ ಹಣ್ಣನ್ನು ಕಾಯಿಸಿಕೊಳ್ಳುತ್ತಿದ್ದೇನೆ. ಹಣ್ಣಿನ ಮಿಶ್ರಣ ಹೊಳೆಯುವ ಹಳದಿ ಬಣ್ಣವಿರುವುದು ಬೆಂದ ನಂತರ ಮಾಸಿದ ಹಳದಿಗೆ ತಿರುಗುತ್ತದೆ. ಬೆಂದ ಪರಿಮಳವನ್ನು ಕೂಡ ಗಮನಿಸಬಹುದು. ಬೆಂದ ನಂತರ ಬೆಲ್ಲವನ್ನು ಸೇರಿಸಿಕೊಳ್ಳಬೇಕು. ಬೆಲ್ಲವನ್ನು ಜಜ್ಜಿಕೊಂಡು ಹಾಕಿದ್ದೇನೆ. ಜಜ್ಜಿಕೊಂಡು ಅಥವಾ ಹುಡಿ ಮಾಡಿ ಹಾಕಿದರೆ ಬೆಲ್ಲ ಬೇಗನೆ ಕರಗುತ್ತದೆ. ಆಯಾ ಹಣ್ಣಿನ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನು ಹಾಕಿಕೊಂಡರಾಯಿತು. ತೀರಾ ಸಪ್ಪೆಯಾದ ಹಣ್ಣಾಗಿದ್ದರೆ 1 ಅಳತೆಯ ಹಣ್ಣಿಗೆ ಅರ್ಧ ಅಳತೆಯಷ್ಟು ಬೆಲ್ಲವನ್ನು ಹಾಕಬಹುದು. ಸಿಹಿ ರುಚಿ ಅವರವರಿಗೆ ಬೇಕಾದಷ್ಟು ಹೊಂದಿಸಿಕೊಂಡರಾಯಿತು. ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಬೇಕು. ಬೆಲ್ಲ ಕರಗಿದಾಗ ಹಲಸಿನ ಹಣ್ಣಿನ ಮಿಶ್ರಣ ಸ್ವಲ್ಪ ತೆಳ್ಳಗೆ ಆಗುತ್ತದೆ. ಬಾಣಲೆಯ ಬದಿಯನ್ನು ಕೆರೆಸಿಕೊಳ್ಳುತ್ತಾ ಕಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಬದಿಯಲ್ಲಿ ಅಂಟಿಕೊಂಡ ಮಿಶ್ರಣ ಒಣಗಿದಂತಾಗುತ್ತದೆ. ಇದನ್ನು ಹೀಗೆ ತುಂಬ ಹೊತ್ತು ಒಂದೇ ದಿವಸ ಕಾಯಿಸುತ್ತಾ ಇರಬೇಕೆಂದೇನಿಲ್ಲ. ಬದಲಾಗಿ ಬೆಲ್ಲ ಕರಗುವವರೆಗೆ ಕಾಯಿಸಿ ನಂತರ ಮುಂದಿನ 2-3 ದಿವಸಗಳಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ಕಾಯಿಸಿ ತಯಾರಿಸಲೂಬಹುದು. ಗಟ್ಟಿಯಾಗುವವರೆಗೆ ಮಗುಚಿಕೊಂಡರಾಯಿತು. ಹೀಗೆ ಕಾಯಿಸಿಟ್ಟ ಬೆರಟಿಯನ್ನು ಜಾಮು ರೀತಿಯಲ್ಲಿ ದೋಸೆಗೆ ಹಾಕಿಕೊಂಡು ತಿನ್ನಬಹುದು. ಹೀಗೆ ಸಂರಕ್ಷಿಸಿಡುವ ಬೆರಟಿಯನ್ನು ಪಾಯಸ, ಬರ್ಫಿ ಮೊದಲಾದ ಹಲವಾರು ಸಿಹಿ ತಿನಿಸುಗಳನ್ನು ಮಾಡಲು ಬಳಸಬಹುದು. ತುಪ್ಪ ಅಥವಾ ಹೆಚ್ಚಿಗೆ ಬೇಕಾದ ಬೆಲ್ಲವನ್ನು ಆಯಾ ರೆಸಿಪಿಗಳನ್ನು ಮಾಡುವಾಗ ಅದಕ್ಕೆ ಬೇಕಾದಷ್ಟು ಸೇರಿಸಿಕೊಂಡರಾಯಿತು.
ಕೆಲವರು ಇದನ್ನು ಗಟ್ಟಿಯಾಗಿ ಕಂದು ಕಪ್ಪಾಗುವವರೆಗೂ ಕಾಯಿಸಿಕೊಳ್ಳುತ್ತಾರೆ. ನಾವು ಈ ಬೆರಟಿಯನ್ನು ಫ್ರೀಝರ್ನಲ್ಲಿ ಇಟ್ಟು ಸಂರಕ್ಷಿಸುವ ಕಾರಣ ಜಾಸ್ತಿ ಗಟ್ಟಿಯಾಗಿ ಕಾಯಿಸಿಕೊಳ್ಳುವುದಿಲ್ಲ. ತಳ ಬಿಡುವವರೆಗೆ ಕಾಯಿಸಿಕೊಳ್ಳುತ್ತೇವೆ. ವಿದ್ಯುತ್ ಕಡಿತ ಏನಾದರೂ ಇದ್ದು ಫ್ರೀಝರ್ನಲ್ಲಿ ಇಟ್ಟದ್ದು ಸಾಕಷ್ಟು ತಣ್ಣಗೆ ಇಲ್ಲವೆಂದು ಮುಂದೆ ಅನಿಸಿದಾಗ ಪುನಃ ಒಮ್ಮೆ ಬಾಣಲೆಯಲ್ಲಿ ಚೆನ್ನಾಗಿ ಕಾಯಿಸಿಕೊಂಡು ತಣಿದ ನಂತರ ಫ್ರೀಝರ್ನಲ್ಲಿ ಪುನಃ ಇಟ್ಟರಾಯಿತು. ಹಿಂದಿನ ಕಾಲದಲ್ಲಿ ಫ್ರಿಡ್ಜ್ಗಳು ಇಲ್ಲದಿದ್ದಾಗ ನಮ್ಮ ಅಜ್ಜಿ ಮುತ್ತಜ್ಜಿಯರು ಈ ಬೆರಟಿಯನ್ನು ಕಲ್ಲುಗುಂಡಿನಷ್ಟು ಗಟ್ಟಿಯಾಗಿ ಕಾಯಿಸಿಕೊಳ್ಳುತ್ತಿದ್ದರಂತೆ. ಅದರ ಹೊರ ಪದರದಲ್ಲಿ ಒಂದು ತೂತು ಕೂಡ ಉಳಿಯದಂತೆ ನುಣ್ಣಗಿನ ಚೆಂಡಿನಂತೆ ಮಾಡಿ ಇಡುತ್ತಿದ್ದರಂತೆ. ನಂತರ ಕೆಲವರು ಹೊರಮೈಗೆ ಸಕ್ಕರೆಯ ಪದರವನ್ನು ಹರಡಿಕೊಳ್ಳುತ್ತಿದ್ದರಂತೆ. ಹೀಗೆ ತಯಾರಿಸಿದ ಬೆರಟಿಯನ್ನು ಮಣ್ಣಿನ ಪಾತ್ರೆಯೊಳಗೆ ಇಟ್ಟು ಗಾಳಿ ಕೂಡ ಆಡದಂತೆ ಭದ್ರವಾಗಿ ಬಟ್ಟೆಯಿಂದ ಮುಚ್ಚುತ್ತಿದ್ದರಂತೆ. ಮೊದಲೆಲ್ಲ ಕಟ್ಟಿಗೆಯ ಒಲೆಗಳು ಇರುತ್ತಿದ್ವಲ್ಲ, ಆ ಕಟ್ಟಿಗೆಯ ಒಲೆಯ ಬಳಿ ಬೆಚ್ಚಗಿನ ಜಾಗದಲ್ಲಿ ಈ ಬೆರಟಿಯನ್ನು ಇಟ್ಟು ಸಂರಕ್ಷಿಸಿಡುತ್ತಿದ್ದರಂತೆ. ಅಲ್ಲದೆ ಆಗಿನ ಕಾಲದಲ್ಲಿ ಅಕ್ಕಿ ಮುಂತಾದ ಜೀನಸು ಸಾಮಾನುಗಳನ್ನು ಸಂರಕ್ಷಿಸಿಡಲು ಚಿಕ್ಕ ಪುಟ್ಟ ಉಗ್ರಾಣಗಳು, ಕತ್ತಲೆಯ ಕೋಣೆಗಳು, ಗಾಳಿಯೂ ಕೂಡ ಆಡದಂಥ ಕೋಣೆಗಳು ಇರುತ್ತಿದ್ದವು. ಅಂತಹ ಕೋಣೆಗಳಲ್ಲೂ ಕೂಡ ಈ ಬೆರಟಿಯನ್ನು ಇಡುತ್ತಿದ್ದರಂತೆ. ಒಮ್ಮೆ ಇದರಿಂದ ತೆಗೆದರೆ ಉಳಿದದ್ದನ್ನು ಮತ್ತೆ ಅಷ್ಟೇ ಜಾಗರೂಕತೆಯಿಂದ ಮುಚ್ಚಿ ಇಡುತ್ತಿದ್ದರಂತೆ. ಆದರೆ ಇಂದು ಒಲೆ ಕಟ್ಟೆಗಳು, ಗಾಳಿ ಆಡದಂಥ ಉಗ್ರಾಣಗಳು ಎಲ್ಲ ಅಳಿದು ಹೋಗುತ್ತಿವೆ. ಆದರೆ ಹೆಚ್ಚಿನ ಮನೆಗಳಲ್ಲಿ ಈಗ ಫ್ರಿಡ್ಜ್ಗಳಿದೆಯಲ್ಲ, ಫ್ರಿಡ್ಜಿನಲ್ಲಿಟ್ಟು ಸಂರಕ್ಷಿಸಿಡಬಹುದು. ಮಾಡಿದ ಬೆರಟಿ ತಣಿದ ನಂತರ ಡಬ್ಬದಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇಟ್ಟುಕೊಳ್ಳುವುದು. ಹಾಗಾಗಿ ತೀರಾ ಗಟ್ಟಿಯಾಗಿ ಕಾಯಿಸಿಕೊಳ್ಳುವ ಶ್ರಮ ಅಗತ್ಯವಿಲ್ಲ. ಫ್ರೀಝರ್ನಲ್ಲಿ ಇಟ್ಟರೆ ಇದನ್ನು 1 ವರ್ಷದವರೆಗೂ ಸಂರಕ್ಷಿಸಿಡಬಹುದು. ಹಲಸಿನ ಹಣ್ಣು ತಾಜಾವಾಗಿ ಸಿಗದಿದ್ದಾಗ ಈ ಬೆರಟಿಯನ್ನು ಬಳಸಿ ಪಾಯಸ, ಹಲ್ವಾ, ಬರ್ಫಿ ಇತ್ಯಾದಿಗಳನ್ನು ಮಾಡಿ ಸವಿಯಬಹುದು.